ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ಯಾಮಿಲಿ ಟ್ರಾವೆಲರ್ ಕನ್ನಡ. ಸೊ ಮಲೇಷ್ಯಾದಲ್ಲಿ ಡೇ ಫಸ್ಟು. ಸೊ ಬೆಳಿಗ್ಗೆನೇ ಬಂದು ಫುಲ್ ಟೈರ್ಡ್ ಆಗೋಗಿತ್ತು. ಅಷ್ಟೊತ್ತು ಈವ್ನಿಂಗ್ ಆಗಿತ್ತು. ಸೊ ಈವ್ನಿಂಗ್ ಎದ್ದು ಇನ್ನೆಲ್ಲಿ ಹೋಗ್ಬೋದು ಅಂತ ಯೋಚನೆ ಮಾಡಿದ್ವಿ. ಸೊ ಫೈನಲಿ ಚೈನಾ ಟೌನ್ ಹೋಗ್ಬೋದು ಅಂದ್ಕೊಂಡ್ಬಿಟ್ಟಿದ್ದೆ. ಸೊ ಪೆಟ್ಲಿಂಗ್ ಸ್ಟ್ರೀಟ್ ಅಂತಲೂ ಕರೀತಾರೆ ಚೈನಾ ಟೌನ್ಗೆ. ಸೊ ಯಾಕಂದರೆ ಆಲ್ರೆಡಿ ಲೇಟ್ ಆಗೋಗಿತ್ತು, ಬೇರೆ ತುಂಬ ಟೈರ್ಡ್ ಆಗೋಗಿತ್ತು. ಏನಂತಂದರೆ ಈಗ ಮೆಟ್ರೋ ಆಗಿರ್ಬೋದು, ಟ್ರೈನಲ್ಲಿ ಹೋಯ್ತು ಅಂದರೆ ಸೊ ಲೇಟ್ ಆಗ್ಬೋದು, ಇನ್ನೂ ಟೈರ್ಡ್ ಆಗೋಗುತ್ತೆ ಅಂತ ಅಂದ್ಬಿಟ್ಟು ಸೊ ನಾವೇನು ಮಾಡಿದ್ವಿ, ಕ್ಯಾಬನ್ನು ಬುಕ್ ಮಾಡ್ಕೊಂಡ್ವಿ ಆ್ಯಕ್ಚುಲಿ. ಸೊ ರೆಗಾಲಿಯಾ ಸೂಟ್ಸಿಂದ. ಸೊ ನಾವಿರೋದು ಬಂದು ಪುತ್ರಾದಲ್ಲಿ. ಸೊ ಪುತ್ರ ಟು ಪೆಟ್ಲಿಂಗ್ ಸ್ಟ್ರೀಟ್ ಏನಿದೆ ಕ್ಯಾಬ್ ಬುಕ್ ಮಾಡ್ಕೊಂಡ್ವಿ. ಅರೌಂಡು 17.5 ಮಲೇಷಿಯನ್ ರಿಂಗೆಟ್ಸ್ ಬಂತು. ಸೊ ಕ್ಯಾಬ್ ಅಂತೂ ಹೇಳ್ತೀನಲ್ಲ, ತುಂಬ ಅಂದರೆ ತುಂಬ ಕಾಸ್ಟ್ಲಿ ಇದೆ ಹೇಳಬೇಕಂದ್ರೆ. ಜಸ್ಟ್ ವಿತಿನ್ 5 ಕಿಲೋಮೀಟ್ರಿಗೆ, ಇದೇನು ಜಾಸ್ತಿನೂ ಇಲ್ಲ, ಜಸ್ಟ್ 5 ಕಿಲೋಮೀಟ್ರಿಗೆ ಅರೌಂಡ್ ಈಗ ಇಂಡಿಯನ್ ರುಪೀಸಲ್ಲಿ ಲೆಕ್ಕ ಹಾಕ್ಕೊಳ್ಳಿ, ಹಾಗೆ ಅರೌಂಡ್ ಒಂದು 300 ರುಪೀಸ್ ಅಷ್ಟು ಬರುತ್ತೆ ಆ್ಯಕ್ಚುಲಿ. ಸೊ 330 ರುಪೀಸು. ಸೊ ವಿ ಡೋಂಟ್ ಹ್ಯಾವ್ ಎನಿ ಅದರ್ ಆಪ್ಷನ್. ಸೊ ಹೋಗಲೇಬೇಕಾಯಿತು. ಸೊ ಅದಕ್ಕೆ ಹೋಗ್ತಾಯಿದ್ದೀವಿ. ಸೊ ನೋಡೋಣ, ಆ್ಯಕ್ಚುಲಿ ಎಲ್ಲ ಶಾರ್ಟ್ಕಟ್ಟಲ್ಲಿ ಹೋಗ್ತಾ ಇದ್ದಾನೆ. ಆಲ್ಮೋಸ್ಟ್ ಅರೌಂಡ್ 7:30 8 o'clock ಆಗಿದೆ. ಸೊ ಹೋಗ್ತಾಯಿದ್ದೀವಿ. ಸ್ವಲ್ಪ ಲೈಟಾಗಿ ಟ್ರಾಫಿಕ್ ಇತ್ತು ಹೇಳಬೇಕು ಅಂದರೆ. ಜಾಸ್ತಿ ಏನು ಟೈಮ್ ತೊಗೊಂಡಿಲ್ಲ. ಜಸ್ಟ್ ರೆಗಾಲಿಯಾ ಸೂಟ್ಸಿಂದ ಅರೌಂಡ್ ಜಸ್ಟ್ 15 ಮಿನಿಟ್ಸಲ್ಲಿ ನಾವು ಆಲ್ಮೋಸ್ಟು ರೀಚ್ ಆಗೋಗ್ವಿ. ಸೊ ನೋಡಿ ಹೆಂಗಿದೆ ಮಲೇಷಿಯನ್ ಸ್ಟ್ರೀಟ್ಸು, ಮೈನ್ ರೋಡ್ಸ್ ಎಲ್ಲ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಸೊ ಆಲ್ಮೋಸ್ಟ್ ಪೆಟ್ಲಿಂಗ್ ಸ್ಟ್ರೀಟ್ ಹತ್ರ ಬಂದ್ವಿ. ಅಲ್ಲೊಂದು ಕಡೆ ನಿಲ್ಲಿಸ್ಬಿಟ್ಟೆ. ಸೊ ಅಲ್ಲಿಂದನೇ ಸ್ಟಾರ್ಟ್ ಹೋಗೋರು ಈ ಚೈನಾ ಅದವ್ರದ್ದು ಫುಲ್ ಕಂಪ್ಲೀಟ್ ಅಲ್ಲಿಂದನೇ ಸ್ಟಾರ್ಟು, ಫುಲ್ ಫುಡ್ಡು ಅಂತೆ. ಸೊ ಮೆನಿ ಥಿಂಗ್ಸ್ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಸೊ ಹಂಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ನೋಡಿ ಎಳ್ನೀರು ಹೆಂಗೆ ಹೊಡೆದಿಟ್ಟವ್ರೆ. ಈ ಚೈನಾ ಟೌನು ಏನು ಪೆಟ್ಲಿಂಗ್ ಸ್ಟ್ರೀಟ್ ಅಂತಲ್ಲ, ಇಲ್ಲ ಆಲ್ಮೋಸ್ಟು ತುಂಬ ಡಿಫ್ರೆಂಟಾಗಿರುತ್ತೆ ಫುಡ್ಸ್ ಎಲ್ಲ. ನೀವು ನೋಡ್ತಾ ಇದ್ದೀರಲ್ಲ, ನೋಡೋಕೆ ಮಾತ್ರ ಬ್ಯೂಟಿಫುಲ್ ಆಗಿರುತ್ತೆ. ತಿನ್ನೋಕ್ಕೆ ಸತ್ತೋಗ್ಲು ಭಯ ಆಗುತ್ತೆ ಗುರು, ನಿಜವಾಗ್ಲೂ ಹೇಳ್ತೀನಲ್ಲ. ನೋಡಿ ಇದೆ ಚೈನಾ ಟೌನ್ ಎಂಟ್ರೆನ್ಸ್ ಇದು. ಸೊ ನೀವು ಏನು ನೋಡ್ತಾ ಇದ್ದೀರಾ ಇಲ್ಲಿಂದ ಸ್ಟಾರ್ಟ್ ಆ್ಯಕ್ಚುಲಿ. ಸೊ ಕಂಪ್ಲೀಟ್ಲಿ ಹೇಳಬೇಕು ಅಂತಂದರೆ ಇಲ್ಲಿ ಎಲ್ಲ ಫುಲ್ಲು ಚೈನಾ ಐಟಮ್ಸ್ ಎಲ್ಲನೂ ಕೂಡ ಫಸ್ಟ್ ಕಾಪಿ. ಏನೇನು ಮಲ್ಟಿ ಬ್ರ್ಯಾಂಡ್ಸ್, ಈಗ ಗುಚ್ಚಿ ಆಗಿರ್ಬೋದು, ಎಲ್ಲ ಯಾವುದಿದೆ ಮೈನ್ ಬ್ರ್ಯಾಂಡ್ಸ್ ಆಗಿರ್ಬೋದು. ಸೊ ಸಕ್ಕದಾಗಿರುತ್ತೆ ನಿಜವಾಗ್ಲೂ. ಎಲ್ಲ ಫಸ್ಟ್ ಕಾಪಿ, ತುಂಬ ಕ್ವಾಲಿಟಿ ವೈಸ್ ಅಂತೂ ಚೆನ್ನಾಗಿರುತ್ತೆ. ಪ್ರೈಸ್ ಕೂಡ ಅಂತೂ ಕೇಳಂಗೆ ಇಲ್ಲ, ತುಂಬ ಹೈ ಪ್ರೈಸು. ಏನಂತಂದರೆ ಇಲ್ಲೆಲ್ಲನೂ ಕೂಡ ಒಂದೊಂದು ಕಡೆ ಒಂದೊಂದು ಪ್ರೈಸ್ ಇರುತ್ತೆ. 4-5 ಕಡೆ ವಿಚಾರಿಸಿ ತೊಗೊಳ್ಳಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಯಾಕೆಂತ ಅಂದರೆ ಭಯಂಕರ ಪ್ರೈಸ್ ಹೇಳ್ತಾರೆ ಅವ್ರು ಸ್ಟ್ರೈಟ್ ಡೈರೆಕ್ಟಾಗಿ. ಸೊ ನಾವು ಆದಷ್ಟು ಇನ್ನೊಂದು 4-5 ಕಡೆ ವಿಚಾರಿಸಿ ಎಲ್ಲಿ ಬೆಸ್ಟು, ಎಲ್ಲಿ ಚೆನ್ನಾಗಿದೆ, ಸೊ ಮಾತಾಡಿ ನೋಡಿ ಮಾಡಿ ತೊಗೋಬೇಕಾಗುತ್ತೆ ಅಂತ ನಾನು ಹೇಳ್ತೀನಿ ಆ್ಯಕ್ಚುಲಿ. ಸೊ ನಾವು ಕೂಡ ಅಷ್ಟೇ 4-5 ಕಡೆ ವಿಚಾರಿಸಿ ಸೇಮ್ ಬ್ಯಾಗ್ಸು ಎಷ್ಟಿದೆ ಎಲ್ಲ ನೋಡ್ಬಿಟ್ಟು ತೊಗೊಳ್ಳಿ ಅಂತ ನಾನು ಕೂಡ ಸಜೆಸ್ಟ್ ಮಾಡ್ತೀನಿ. ಸೊ ಅವ್ರು ಕೇಳಿದಷ್ಟಂತೂ ದಯವಿಟ್ಟು ಕೊಡೋಕೆ ಹೋಗ್ಬಿಡಿ. ಆದಷ್ಟು ಎಷ್ಟಾಗುತ್ತೆ ಅಷ್ಟು ಕಮ್ಮಿ ಮಾಡಿಸಿ ತಗೊಳ್ಳಿ. ಯಾಕೆಂದರೆ 1-2 ಅಂತ ಅಂದಾಗ ಸೊ ಅವರು ಕಮ್ಮಿ ಮಾಡೋದಿಲ್ಲ. ಅಟ್ಲೀಸ್ಟ್ ಒಂದು 4-5 ಬ್ಯಾಗ್ ತೊಗೊಳ್ತೀವಿ ಅಂತ ಅಂದಾಗ ಖಂಡಿತ ಕಮ್ಮಿ ಮಾಡೇ ಮಾಡ್ತಾರೆ. ಸೊ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ. ಈವನ್ ಹ್ಯಾಂಡ್ ಬ್ಯಾಗ್ಸ್ ಅಂತೂ ಎಲ್ಲ ಸೂಪರಾಗಿರುತ್ತೆ ಆ್ಯಕ್ಚುಲಿ. ಲೇಡೀಸ್ ಬ್ಯಾಗ್ಸ್ ಆಗಿರ್ಬೋದು ಹೇಳ್ತೀನಲ್ಲ. ಸೊ ಎನಿಥಿಂಗ್, ಇವನ್ ಶೂಸಿಂದ ಹಿಡಿದು ಬ್ಯಾಗ್ಸು, ಮೆನಿ ಆ್ಯಕ್ಸಸರೀಸ್ ನೋಡಿ, ಇದೆಲ್ಲನೂ ಕೂಡ ಏನಿದೆ ಕಂಪ್ಲೀಟ್ಲಿ ಚೈನಾ ಟೌನ್ದು ಏನಿದೆ ಮೇಡ್ ಇನ್ ಚೈನಾ ಪ್ರಾಡಕ್ಟ್ಸು. ಬಟ್ ತುಂಬ ಕ್ವಾಲಿಟಿ ಆಗಿರುತ್ತೆ ಹೇಳಬೇಕು ಅಂತಂದರೆ. ಇವನ್ ಸಮ್ ಪ್ರಾಡಕ್ಟ್ಸ್ ಆರ್ ಮೇಡ್ ಇನ್ ಮಲೇಷಿಯಾನೂ ಇದೆ ಆ್ಯಕ್ಚುಲಿ. ಸೊ ನೋಡ್ತಾ ಇದ್ದೀರಲ್ಲ. ಸೊ ಏನೇ ಬೇಕಂದ್ರೂ ಕೂಡ ಆಲ್ಮೋಸ್ಟ್ ಬ್ಯಾಗ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಬ್ಯಾಗ್ಸ್ ಎಲ್ಲ ಹ್ಯಾಂಡ್ ಬ್ಯಾಗ್ಸ್ ಆಗಿರ್ಬೋದು, ಲೇಡೀಸ್ ಹ್ಯಾಂಡ್ ಬ್ಯಾಗ್ಸು. ಸೊ ತುಂಬ ಚೆನ್ನಾಗಿರುತ್ತೆ. ಸೊ ಏನಂತಂದರೆ ಇದು ಟೋಟಲ್ 4 ಸ್ಟ್ರೀಟ್ಸ್ ಇದೆ ಆ್ಯಕ್ಚುಲಿ. ಸ್ಟ್ರೈಟ್ ಹೋದರೆ ಇನ್ನೊಂದು ಲೆಫ್ಟು ರೈಟು ಎಲ್ಲ ಕಡೆನೂ ಹೋಗ್ಬೋದು. ಸೊ ನೋಡಿ, ಅದು ಅಲ್ಲದೆ ಇಲ್ಲೆಲ್ಲ ಫ್ರೂಟ್ಸ್ ಎಲ್ಲನೂ ಕೂಡ ಮಾಡ್ತಾರೆ. ತುಂಬ ಡಿಫ್ರೆಂಟಾಗಿ ಒಂಥರ ವಿಚಿತ್ರವಾಗಂತೂ ಸ್ಮೆಲ್ ಬರುತ್ತೆ ಗುರು. ಇದಂತೂ ಅದು ಏನಂದರೆ ಇದು ಆ್ಯಕ್ಚುಲಿ ಹಲಸಿನ ತೊಳೆದು ಬೀಜದ್ದೇನೋ ಆ್ಯಕ್ಚುಲಿ ಅದು ಏನು ಬಿಸಿ ಮಾಡ್ತಾ ಇದ್ದಾರಲ್ಲ, ವರ್ಸ್ಟ್ ಒಂಥರ ವಿಚಿತ್ರ ಸ್ಮೆಲ್ಲು. ಆಮೇಲೆ ಯಾರಾದರೂ ಈ ಪೆಟ್ಲಿಂಗ್ ಸ್ಟ್ರೀಟ್ ಹೋಗ್ತಿಲ್ಲ, ಸೊ ಪೆಟ್ಲಿಂಗ್ ಸ್ಟ್ರೀಟಿಗೆ ಹೋದಾಗ ಸೊ ಏನಂದರೆ ಫ್ರೂಟ್ ಜ್ಯೂಸ್ ಸಿಗುತ್ತೆ ಅಲ್ಲಿ. ಫ್ರೂಟ್ ಜ್ಯೂಸ್ ಆಲ್ಮೋಸ್ಟ್ ಸೇಲ್ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ ಫ್ರೆಶ್ ಜ್ಯೂಸು. ಸೊ ಅದನ್ನು ಮಿಸ್ ಮಾಡೋಕ್ಕೆ ಹೋಗ್ಬಿಡಿ, ಕುಡಿಯೋದು ತುಂಬ ಚೆನ್ನಾಗಿರುತ್ತೆ. ಸೊ ನೋಡ್ತಾ ಇದ್ದೀರಲ್ಲ,
ಮಲೇಷಿಯಾದ ಕೋಲಾಲಂಪುರ್ನ ಪೆಟಲಿಂಗ್ ಸ್ಟ್ರೀಟ್, ಸೊ ಚೈನಾ ಟೌನ್ ಅಂತಲೂ ಕೂಡ ಕರೀತಾರೆ. ಸೊ ಸ್ವಲ್ಪ ಹಿಂಗೆ ಹೊರಗಡೆ ಬಂದು ಈ ಕಡೆ ಫುಲ್ ಫುಡ್ ಸ್ಟ್ರೀಟ್ ಇತ್ತು ಆ್ಯಕ್ಚುಲಿ. ಸೊ ಏನಿದೆ ಫುಲ್ ಮಲೇಷಿಯಾದು ಥಾಯಿ ಅಂತೆ, ಚೈನೀಸು, ತುಂಬ ಡಿಫ್ರೆಂಟಾಗಿ ಫುಡ್ಸ್ ಇತ್ತು ಗುರು. ನಿಜವಾಗ್ಲೂ ಹೇಳ್ತೀನಲ್ಲ, ನೋಡಿ ಇದು ಥಾಯ್ ಫುಡ್ಸ್ ಅಂತೆ. ನೋಡೋಕೆ ಒಳ್ಳೆ ಚೆನ್ನಾಗೇ ಇರುತ್ತೆ, ಬಟ್ ನಿಜವಾಗ್ಲೂ ತಿನ್ನೋಕ್ಕೆ ಸತ್ತೋಗ್ಲೂ ಭಯ ಆಗುತ್ತೆ. ನಾನಂತೂ ಯಾವುದೂ ಟೇಸ್ಟ್ ಮಾಡೋಕ್ಕೆ ಹೋಗಿಲ್ಲ, ಯಾಕೆಂದರೆ ವಿ ಆರ್ ಕಂಪ್ಲೀಟ್ಲಿ ಇಂಡಿಯನ್ ಫುಡ್ ಲವರ್ಸ್ ಆ್ಯಕ್ಚುಲಿ. ಸೊ ನಾನು ಯಾಕೆಂದರೆ ಸುಮ್ಮನೆ ಆಮೇಲೆ ಫಸ್ಟ್ ಡೇ ಹೋಗಿರೋದು, ತಿಂದುಬಿಟ್ಟು ಆಮೇಲೆ ಹೆಲ್ತ್ ಅಪ್ಸೆಟ್ ಆಗಿ, ಸ್ಟಮಕ್ ಅಪ್ಸೆಟ್ ಆಗಿ, ಸೊ ಬೇಕಾ ಅವಸ್ಥೆಗಳೆಲ್ಲ. ಸೊ ಅದಕ್ಕೋಸ್ಕರನೇ ಜಸ್ಟ್ ಏನಿದೆ ನೋಡ್ಕೊಂಡು, ಏನಿದೆ ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು ನೋಡೋಕೆ ಒಳ್ಳೆ ಐಸ್, ಅದೇನಂತಾರೆ ಐಸ್ ಕ್ಯಾಂಡಿ ಥರ ಇಟ್ಟವ್ರೆಲ್ಲನೂ. ಅದು ಏನೇನು ಹಾಕಿಟ್ಟವರು, ಅದು ಯಾವ್ಯಾವ ಹುಳನೋ ಏನು ಕತೆನೋ ಒಂದು ಗೊತ್ತಾಗಲ್ಲ. ಸೊ ಆಲ್ಮೋಸ್ಟು ಎಲ್ಲ ನೋಡ್ಕೊಂಬಿಟ್ಟು ನೋಡಿ, ಇದ್ಯಾವುದೋ ಹಾಂಗ್ಕಾಂಗ್ ಚಿಕನ್ ರೈಸ್ ಇದು. ಯಾವ ಥರ ಇದೆ, ಭಯಂಕರ ಫುಲ್ಲು ರಶ್ ಇರುತ್ತೆ ಆ್ಯಕ್ಚುಲಿ ಈವ್ನಿಂಗ್ ಟೈಮಲ್ಲಿ ಇಲ್ಲೆಲ್ಲ ಫುಡ್ಸು. ಸೊ ಏನಿದೆ ಡೇ ಫಸ್ಟ್ದು ವಿಸಿಟ್ ಮುಗಿಸ್ಕೊಂಡು ರಿಟರ್ನ್ ಬ್ಯಾಕ್ ನಾವು ರೆಗಾಲಿಯಾ ಸೂಟ್ಸ್ಗೆ ಹೋಗ್ತಾ ಇದ್ದೀವಿ. ಸೊ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಶುಭ ದಿನ, ಬಾಯ್ ಬಾಯ್.